ಸಾರಿಗೆ ಸಚಿವ ಬೈರತಿ ಸುರೇಶ್ ರಿಯಾಲಿಟಿ ಚೆಕ್ ಆಯ್ತು. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ನಿಮ್ದು ಯಾವಾಗ ರಿಯಾಲಿಟಿ ಚೆಕ್? ತಡರಾತ್ರಿ ಗೃಹ ಸಚಿವರು ಮಾಸ್ಕ್ ಧರಿಸಿ ಪೊಲೀಸ್ ಠಾಣೆಗೆ ಹೋದ್ರೆ ಹಾಗಾದ್ರೆ ಈಗಾಗಲೇ ಆಲ್ರೆಡಿ ಸಚಿವರು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವಾಗ ರಿಯಾಲಿಟಿ ಚೆಕ್ ಮಾಡ್ತಾರೆ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ತಡರಾತ್ರಿ ಗೃಹ ಸಚಿವರು ಮಾಸ್ಕ್ ಹಾಕೊಂಡು ಪೊಲೀಸ್ ಠಾಣೆಗೆ ಹೋದ್ರೆ ನೈಟ್ ಡ್ಯೂಟಿ ಪೊಲೀಸರು ಠಾಣೆಯಲ್ಲೇ ಕುಳಿತು ಗೊರಕೆ ಹೊಡೆದ್ರೆ ಹೇಗೆ? ಮೊಬೈಲ್ ಪರ್ಸ್ ಕದ್ದಿದ್ದಾರೆ, ದೂರು ತಗೊಳ್ಳಿ ಅಂದ್ರೆ ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ? ನೈಟೇ ಹೋದ್ರೆ ಸಾಹೇಬ್ರೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಮೂರನೇ ದಿನ ಹೋದ್ರೆ ಖರ್ಚಿಗೆ ಏನೂ ಇಲ್ಲ ಅಂತಾರೆ ಪೊಲೀಸರು. ಠಾಣೆಯಲ್ಲಿದ್ದ ರೈಟರ್ ಗದರಿಸಿ ಕಳಿಸ್ತಾರೆ, ಧಮಕಿಯೂ ಹಾಕ್ತಾರೆ. ಸ್ವಾಮಿ, ಹೆಚ್ಚು ಮಾತನಾಡಿದ್ರೆ ನೀನೇ ಕಳ್ತನ ಮಾಡಿದ್ಯಾ ಅಂತ ಆರೋಪ ಹೊರಿಸ್ಬಿಡ್ತಾರೆ. ಹಾಗಾಗಿ ಒಂದ್ ರೀತಿಯಾಗಿ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಾರಿಗೆ ಸಚಿವರು ಖುದ್ದಾಗಿ ಫೀಲ್ಡಿಗೆ ಇಳಿದಿದ್ದಾರೆ. ಅವರು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಹಾಗಾಗಿ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ನೀವು ಯಾವಾಗ ರಿಯಾಲಿಟಿ ಚೆಕ್ ಮಾಡ್ತೀರಾ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ತಡರಾತ್ರಿ ಗೃಹ ಸಚಿವರು ಮಾಸ್ಕ್ ಧರಿಸಿ ಪೊಲೀಸ್ ಠಾಣೆಗೆ ಹೋದ್ರೆ ಕತೆ ಏನು? ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ನೈಟ್ ಡ್ಯೂಟಿ ಪೊಲೀಸರು ಠಾಣೆಯಲ್ಲೇ ಕುಳಿತುಕೊಂಡು ಗೊರಕೆ ಹೊಡ್ತಿದ್ರೆ ಏನ್ ಮಾಡ್ತಾರೆ ಗೃಹ ಸಚಿವರು? ಮೊಬೈಲ್ ಪರ್ಸ್ ಕದ್ದಿದ್ದಾರೆ, ದೂರು ತಗೊಳ್ಳಿ ಅಂದ್ರೆ ನಾಳೆ ಬಾರಯ್ಯ ಅಂತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಹಾಗೆ ನೈಟ್ ಡೇ ಹೋದ್ರೆ ಸಾಹೇಬ್ರು ಇಲ್ಲ ಅಂತಾರೆ, ದೂರು ಬರೆಯಕ್ಕೆ ಟೈಮ್ ಇಲ್ಲ ಅಂತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತೀರಾ? ಈ ರೀತಿಯ ಆರೋಪಗಳಿದೆ, ನೀವ್ಯಾವಾಗ ಫೀಲ್ಡಿಗೆ ಇಳಿತೀರಾ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು. ಹೆಚ್ಚು ಮಾತನಾಡಿದ್ರೆ ನೀನೇ ಕಳ್ಳ ಅಂತ ಒಳಗೆ ಹಾಕ್ಬಿಡ್ತಾರೆ. ಈ ರೀತಿಯಾಗಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಸಾರಿಗೆ ಸಚಿವರು ಫೀಲ್ಡಿಗೆ ಇಳಿದಿದ್ದಾರೆ, ನೀವ್ಯಾವಾಗ ಇಳಿತೀರಾ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ತಡರಾತ್ರಿ ಗೃಹ ಸಚಿವರು ಮಾಸ್ಕ್ ಧರಿಸಿ ಪೊಲೀಸ್ ಠಾಣೆಗೆ ಹೋದ್ರೆ ಕತೆ ಏನು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ನೈಟ್ ಡ್ಯೂಟಿ ಪೊಲೀಸ್ ಠಾಣೆಯಲ್ಲಿ ಗೊರಕೆ ಹೊಡಿತಾ ಕೂತ್ರೆ ಏನ್ ಕ್ರಮ ಕೈಗೊಳ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? ಅಂದ್ರೆ ಅವ್ರಿಗೆ ಏನಂದ್ರೆ ಎಚ್ಚರಿಕೆ ಕೊಡ್ತಾ ಇರುವಂತದ್ದು. ಸಾರಿಗೆ ಸಚಿವರು ಏನು ಸಮಸ್ಯೆ ಆಗ್ತಾ ಇದೆ, ಖುದ್ದಾಗಿ ಫೀಲ್ಡಿಗೆ ಇಳಿದಿದ್ದಾರೆ. ಪೊಲೀಸ್ ಠಾಣೆಯಲ್ಲೂ ಈ ರೀತಿ ಆರೋಪಗಳಿದೆ, ಈ ರೀತಿ ಏನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನೀವು ಕೂಡ ರಿಯಾಲಿಟಿ ಚೆಕ್ ಮಾಡಬಹುದಲ್ಲ ಅಂತ